ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ರೂಪಾ ಡೈಲಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು SV ರೆಕ್ಯೂಟೆಕ್ ಕಂಪನಿಗೆ ಹೈರಿಂಗ್ ಆಗ್ತಾ ಇದೆ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳಿಸೋದಕ್ಕೆ ಬಂದಿದ್ದೀನಿ. ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ಕಂಪ್ಲೀಟಾಗಿ ನೋಡಿ. ಈ ವಿಡಿಯೋದಲ್ಲಿ ನಾನು ಯಾವ ಪೊಸಿಷನ್ಗೆ ಹೈರಿಂಗ್ ಆಗ್ತಾ ಇದೆ, ಯಾರೆಲ್ಲ ಅಪ್ಲೈ ಮಾಡ್ಬೋದು, ಹೇಗೆ ಅಪ್ಲೈ ಮಾಡಬೇಕು, ಏನು ಕ್ವಾಲಿಫಿಕೇಷನ್ ಬೇಕು ಅನ್ನೋದನ್ನ ಕಂಪ್ಲೀಟ್ ಇನ್ಫಾರ್ಮೇಷನ್ನ ತಿಳಿಸ್ತೀನಿ. ಯಾರೆಲ್ಲ IT ಫೀಲ್ಡಲ್ಲಿ ವಿತ್ ಗುಡ್ ಸ್ಯಾಲ್ರಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅವರಿಗೆ ಇದೊಂದು ತುಂಬ ಒಳ್ಳೆಯ ಅವಕಾಶ ಆಗುತ್ತೆ. ವಿಡಿಯೋ ತಡ ಮಾಡ್ದಲೇ ಶುರು ಮಾಡೋಣ ಬನ್ನಿ. ಜಾಬ್ ಡೀಟೇಲ್ಸ್ನ ಆಲ್ರೆಡಿ ನಾನು ಹೇಳಿದ್ದೀನಿ. SV ರೆಕ್ಯೂಟೆಕ್ಕಿಗೆ ಹೈರಿಂಗ್ ಆಗ್ತಾ ಇರೋದು ಯಾವ ಪೊಸಿಷನ್ಗೆ ಅಂತ ನೋಡೋದಾದರೆ ಸಾಫ್ಟ್ವೇರ್ ಡೆವಲಪರ್, ಟೆಸ್ಟ್ ಇಂಜಿನಿಯರ್ ಪೊಸಿಷನ್ ನೋಡೋದಾದರೆ ಸಾಫ್ಟ್ವೇರ್ ಡೆವಲಪರ್ ಮತ್ತು ಟೆಸ್ಟ್ ಇಂಜಿನಿಯರ್ ಪೊಸಿಷನ್ಗೆ ಇವರು ಹೈರಿಂಗ್ ಮಾಡ್ತಾ ಇದ್ದಾರೆ SV ರೆಕ್ಯೂಟೆಕ್ ಅವರು. ಜಾಬ್ ಲೊಕೇಶನ್ ನೋಡೋದಾದರೆ ಬ್ಯಾಂಗ್ಳೂರು, ಇವರು ಬ್ಯಾಂಗ್ಳೂರು ಲೊಕೇಶನ್ಗೆ ಹೈರಿಂಗ್ ಮಾಡ್ತಾ ಇದ್ದಾರೆ. ನೆಕ್ಸ್ಟು ಕ್ವಾಲಿಫಿಕೇಷನ್ ಕೊಟ್ಟಿದ್ದಾರೆ ನೋಡಿ. ಕ್ವಾಲಿಫಿಕೇಷನ್ ನೋಡೋದಾದರೆ BE, BTech, MCA, BCA, BSc, ಓನ್ಲಿ CS ಬ್ಯಾಕ್ಗ್ರೌಂಡ್ ಎಲಿಜಿಬಲ್. ಏನಂತ ಕೊಟ್ಟಿದ್ದಾರೆ ಅಂತ ನೋಡೋದಾದರೆ ಇಲ್ಲಿ ಯಾರು CS ಬ್ಯಾಕ್ಗ್ರೌಂಡ್ ಇರ್ತೀರಾ ಅವ್ರು ಮಾತ್ರ ಎಲಿಜಿಬಲ್ ಆಗ್ತೀರಾ ಅಂತ ಕೊಟ್ಟಿದ್ದಾರೆ. ಯಾರ್ದು BE ಕಂಪ್ಲೀಟ್ ಆಗಿದೆ, BTech, MCA, BCA, BSc ಇನ್ ಕಂಪ್ಯೂಟರ್ ಸೈನ್ಸ್ ಯಾರ್ದು ಕಂಪ್ಲೀಟ್ ಆಗಿದೆ ಅವರು ಎಲಿಜಿಬಲ್ ಇದ್ದೀರಾ ಈ ಜಾಬ್ ವೇಕೆನ್ಸಿಗೆ ಅಪ್ಲೈ ಮಾಡೋದಕ್ಕೆ. ಇಷ್ಟು ಕ್ವಾಲಿಫಿಕೇಷನ್ ಅವರು. ನೆಕ್ಸ್ಟು ರಿಕ್ವೈರ್ಮೆಂಟ್ ಕೊಟ್ಟಿದ್ದಾರೆ ಇಮಿಡಿಯೇಟ್ ಜಾಯ್ನರ್. ಇಲ್ಲಿ ಅವರಿಗೆ ರಿಕ್ವೈರ್ಮೆಂಟ್ ಬಂದುಬಿಟ್ಟು ಇಮಿಡಿಯೇಟ್ ಜಾಯ್ನರು, ಯಾರು ಇಮಿಡಿಯೇಟಾಗಿ ಜಾಯ್ನ್ ಆಗೋಕ್ಕೆ ಇದ್ದೀರಾ ಅವ್ರನ್ನ ಅವರು ರಿಕ್ವೈರ್ಡ್ ಮಾಡ್ತಾ ಇದ್ದಾರೆ. ರಿಕ್ವೈರ್ಮೆಂಟ್ ಇದೆ ಅವರಿಗೆ ಇಮಿಡಿಯೇಟ್ ಜಾಯ್ನರ್ಸ್ದು. ನೋಡ್ಬೋದು ಇಲ್ಲಿ ನೀವು ಫ್ರೀ ರಿಜಿಸ್ಟ್ರೇಷನ್ ಅಪ್ಲೈ ನೌ ಅಂತ ಕೊಟ್ಟಿದ್ದಾರೆ. ಹೇಗೆ ಅಪ್ಲೈ ನೀವು ಮಾಡಬೇಕಂತ ಹೇಳಿದ್ರೆ ಈ ಲಿಂಕ್ ಮುಖಾಂತರ ನೀವು ಅಪ್ಲೈ ಮಾಡ್ಬೋದು. ಈ ಲಿಂಕ್ನ ಪ್ರೆಸ್ ಮಾಡಿದ್ರೆ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ಏನೇನು ಇನ್ಫಾರ್ಮೇಷನ್ ಅವ್ರು ಕೇಳಿರ್ತಾರೋ ಅದನ್ನೆಲ್ಲ ನೀವು ಎಂಟರ್ ಮಾಡಿ ಸಬ್ಮಿಟ್ ಕೊಡಬೇಕಾಗುತ್ತೆ. ನಿಮ್ಮ ರೆಸ್ಯೂಮ್ ಕೇಳಿದರೆ ರೆಸ್ಯೂಮ್ನ ಅದು ಕರೆಕ್ಟಾಗಿ ನೀವು ಎಂಟರ್ ಮಾಡಬೇಕಾಗುತ್ತೆ. ಮಾಹಿತಿ, ನಿಮ್ಮ ಬ್ಯಾಕ್ಗ್ರೌಂಡ್ ಆಗಲಿ, ನಿಮ್ಮ ಹೆಸರು ಆ್ಯಸ್ ಪರ್ ಯುವರ್ ಆಧಾರ್, ಯುವರ್ ನೇಮ್ ನೀವು ಎಂಟರ್ ಮಾಡಬೇಕು. ಆಮೇಲೆ ನಿಮ್ಮದು ಕ್ವಾಲಿಫಿಕೇಷನ್ನು, ಆಮೇಲೆ ನಿಮ್ಮದು ಯಾವುದು ಕ್ವಾಲಿಫಿಕೇಷನ್ ಸರ್ಟಿಫಿಕೇಟ್ ಇದೆ ಆ ಕ್ವಾಲಿಫಿಕೇಷನ್ ಮಾತ್ರ ಎಂಟರ್ ಮಾಡಬೇಕು. ಅವರು ಆಲ್ರೆಡಿ ಹೇಳಿದ್ದಾರೆ CS ಬ್ಯಾಕ್ಗ್ರೌಂಡ್ ಅಂತ. CS ಬ್ಯಾಕ್ಗ್ರೌಂಡ್ ಇದ್ದರೆ ಮಾತ್ರ ನೀವು ಅಪ್ಲೈ ಮಾಡಿ. ಈ ಲಿಂಕ್ನ ಓಪನ್ ಮಾಡಿದ್ಮೇಲೆ ಅಲ್ಲಿ ಏನೇನು ಇನ್ಫಾರ್ಮೇಷನ್ ಕೇಳುತ್ತೋ ಎಲ್ಲ ಕರೆಕ್ಟಾಗಿ ಎಂಟರ್ ಮಾಡಿ ಮತ್ತು ಅಪ್ಡೇಟ್ ರೆಸ್ಯೂಮ್ನ ಅಪ್ಲೋಡ್ ಮಾಡಿ. ನೀವು ರೀಡ್ ಬಿಫೋರ್ ಅಪ್ಲೈ ಅಂತ ಕೊಟ್ಟಿದ್ದಾರೆ. ಏನಂತ ನೋಡೋದಾದರೆ ಅಗ್ರಿಮೆಂಟ್ 2 to 3 years ಫ್ರಮ್ ದ ಕಂಪ್ನಿ. ಇದು ಅಗ್ರಿಮೆಂಟ್ ಇರುತ್ತೆ, 2 ರಿಂದ 3 ವರ್ಷ ಅಗ್ರಿಮೆಂಟ್ ಇರುತ್ತೆ. ಮತ್ತು ಇವ್ರು ಏನಂತ ಕೊಟ್ಟಿದ್ದಾರೆ ನೀವು ಇಲ್ಲಿ ನೋಡ್ಬೋದು. ಯಾರು ಅಪ್ಲೈ ಮಾಡ್ಬೋದು ಅಂದರೆ ಈ ಜಾಬ್ ವೇಕೆನ್ಸಿಗೆ ಓನ್ಲಿ 2015, 16, 17, 18, 19, 20, 21, 22 ಯಾರೆಲ್ಲ 2015ಇಂದ 22 ತನಕ ಪಾಸ್ಡ್ ಔಟ್ ಆಗಿದ್ದಾರೆ ಅವರೆಲ್ಲ ಇದಕ್ಕೆ ಎಲಿಜಿಬಲ್ ಇದ್ದೀರಾ. ನೀವು ಅಪ್ಲೈನ ಮಾಡ್ಬೋದು. ಇದರಲ್ಲಿ ಇಷ್ಟು ಇಯರಲ್ಲಿ ಪಾಸ್ಟ್ ಔಟ್ ಆಗಿರೋರು ನೀವು ಈ ಜಾಬಿಗೆ ಅಪ್ಲೈ ಮಾಡ್ಬೋದು. ಮತ್ತು ನಿಮಗಿಲ್ಲಿ ಸ್ಯಾಲ್ರಿ ನೋಡೋದಾದರೆ 5 LPA ಇಂದ 20 LPA ತನಕ ಸ್ಯಾಲ್ರಿ ಇದೆ. ಬೇಸ್ಡ್ ಆನ್ ಯುವರ್ ಎಕ್ಸ್ಪೀರಿಯನ್ಸ್ ಮತ್ತು ನಿಮ್ಮದು ಟ್ಯಾಲೆಂಟ್ ಮೇಲೆ ನಿಮಗೆ ಇಲ್ಲಿ ಸ್ಯಾಲ್ರಿ ಇದೆ. ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಯಾವ ಕಂಪ್ನಿಗೆ ಹೈರಿಂಗ್ ಆಗ್ತಾಯಿದೆ, ಯಾವ ಪೊಸಿಷನ್ಗೆ ಎಷ್ಟು ಸ್ಯಾಲ್ರಿ ಇರುತ್ತೆ, ಯಾರೆಲ್ಲ ಅಪ್ಲೈ ಮಾಡ್ಬೋದು, ಯಾವ ಲೊಕೇಶನ್ಗೆ ಅನ್ನೋದನ್ನ ನಾನು ಕಂಪ್ಲೀಟ್ ಇನ್ಫಾರ್ಮೇಷನ್ನ ತಿಳಿಸಿದ್ದೀನಿ. ಮತ್ತು ನಿಮಗೆ ಏನಾದರೂ ಕಾಂಟ್ಯಾಕ್ಟ್ ಮಾಡಬೇಕಂತ ಇದ್ದರೆ ಅವ್ರನ್ನ ಇಲ್ಲಿ ನಂಬರ್ ಕಾಣಿಸ್ತಾ ಇದೆ ನೋಡಿ, ಆ ನಂಬರ್ ಥ್ರೂ ನೀವು ಕಾಂಟ್ಯಾಕ್ಟ್ ಮಾಡಿ. ಅವ್ರು ನಿಮಗೆ ಇನ್ನೂ ಎಕ್ಸಾಕ್ಟಾಗಿ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತಾರೆ. ಯಾರಿಗೆಲ್ಲ ಈ ವಿಡಿಯೋ ಯೂಸ್ಫುಲ್ ಅನಿಸಿದೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ಜಾಬ್ ವೇಕೆನ್ಸಿ ವಿಡಿಯೋಗಳಿಗಾಗಿ ರೂಪಾ ಡೈಲಿ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯಲ್ಲಿ ಯಾರಾದರೂ IT ಫೀಲ್ಡಲ್ಲಿ ಜಾಬ್ ಹುಡುಕ್ತಾ ಇದ್ದರೆ ವಿತ್ ಗುಡ್ ಸ್ಯಾಲ್ರಿ ಅವರಿಗೂ ಈ ವಿಡಿಯೋನ ಸಜೆಷನ್ ಮಾಡಿ, ಅವರಿಗೂ ಕೂಡ ತುಂಬ ಯೂಸ್ಫುಲ್ ಆಗುತ್ತೆ. ಮತ್ತು ನಾನು ಹೇಳ್ದಂಗೆ ಅಪ್ಲೈ ಮಾಡೋಕ್ಕೆ ಲಿಂಕ್ ಇದೆ ಅಂತ ನಾನು ತಿಳಿಸ್ಕೊಟ್ಟೆ ಅಲ್ವಾ. ನಿಮಗೇನಾದರೂ ಇಂಟ್ರೆಸ್ಟೆಡ್ ಇದ್ದು ನೀವು ಅಪ್ಲೈ ಮಾಡಬೇಕಂತ ಇದ್ದರೆ ನನಗೆ ಕಮೆಂಟಲ್ಲಿ ಲಿಂಕ್ ಅಂತ ತಿಳಿಸಿ, ನಾನು ಆ ಲಿಂಕ್ನ ಸೆಂಡ್ ಮಾಡಿಕೊಡ್ತೀನಿ. ನೀವು ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡುವಾಗ ಯಾವುದೇ ರೀತಿ ಇನ್ಫಾರ್ಮೇಷನ್ನ ರಾಂಗ್ ಕೊಡ್ದಲೇ ಎಲ್ಲ ಕರೆಕ್ಟಾಗಿರೋ ಇನ್ಫಾರ್ಮೇಷನ್ನ ಕೊಟ್ಟು ಅಪ್ಲೈ ಮಾಡಿ. ನಿಮಗೆ ಖಂಡಿತವಾಗೂ ಹೆಲ್ಪ್ಫುಲ್ ಆಗುತ್ತೆ. ಮತ್ತು ನೀವು ನೋಡೋದಾದರೆ ಇದು ಗುಡ್ ಸ್ಯಾಲ್ರಿ ಕೂಡ ಇದೆ. ಈಗ ಇಷ್ಟು ಸ್ಯಾಲ್ರಿ ಸಿಗೋಕ್ಕೆ ತುಂಬಾ ಕಷ್ಟ ಇದೆ. ಎಲ್ರಿಗೂ ಗೊತ್ತು ಯಾರೆಲ್ಲ ಜಾಬ್ ಸರ್ಚ್ ಮಾಡ್ತಿದ್ದೀವಿ ಅಂತ.
ಸೊ ಈ ಅವಕಾಶನ ಯುಟಿಲೈಸ್ ಮಾಡ್ಕೊಳ್ಳಿ.